ಸಂಘದ ಕಾರ್ಯಾಧ್ಯಕ್ಷರು ನಾವು ಮಾನ್ವಿ. ಈ ಒಂದು ಅಂಜಲಿ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ನಾವು ಈ ಒಂದು ತಾಲೂಕು ಜಾತಿಗಳ ಒಕ್ಕೂಟದ ವತಿಯಿಂದ ಈ ಒಂದು ಘಟನೆಯನ್ನು ಖಂಡಿಸಿ ತಹಸೀಲ್ದಾರ್ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ ಅಂಜಲಿ ನಮ್ಮ ಕುಟುಂಬದವರಿಗೆ ಒಂದು ಸಾಂತ್ವನ ಹೇಳಿಕೆ ಮುಖಾಂತರ ಸರ್ಕಾರದ ಮಟ್ಟದಲ್ಲಿ ಏನು ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅದನ್ನು ಸರ್ಕಾರವು ಕಟ್ಟುನಿಟ್ಟಿನ ಕ್ರಮವನ್ನು ಅವರು ತಗೋಬೇಕಂತೇಳಿ ಒಂದು ಒತ್ತಾಯಿಸಿ ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವ್ರ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ನಾವು ಒಂದು ಪರಿಹಾರವಾಗಿ ಕೊಡಬೇಕಂತೇಳಿ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಅವರಲ್ಲಿ ಮನವಿ ಮಾಡುತ್ತಾ ಈ ಒಂದು ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಇದಕ್ಕೆ ನ್ಯಾಯ ಒದಗಿಸಲಿಕ್ಕೂ ಕೂಡ ನಾವು ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಅಂತೇಳಿ ಒಂದು ಸಂದರ್ಭದಲ್ಲಿ ಎಚ್ಚರಿಕೆ. ನಾನು ಎಂ ಪ್ರವೀಣ್ ಕುಮಾರ್, ಅಧ್ಯಕ್ಷರು ತಾಲೂಕು ಹಿಂದುಳಿದ ಜಾತಿಗಳ ಒಕ್ಕೂಟ. ನಾವು ಇವತ್ತಿನ ದಿನ ಅಂಜಲಿ ಅಂಬಿಗರ್ ಅವರ ಒಂದು ಕೊಲೆಯ ಪ್ರಕರಣದ ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ಅವರ ಮುಖಾಂತರ ಒಂದು ಈ ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ಎಲ್ಲ ಸೇರಿದ್ದೇವೆ. ನಮಗೆ ಗೊತ್ತಿರುವಂಗೆ ಹಿಂದೆ ಸ್ನೇಹ ಹಿರೇಮಠರವರೊಂದು ಕೊಲೆ ಆಯಿತು, ಇನ್ನೂ ಅದು ತಿಂಗಳುಗಳ ಕಳೆದಿಲ್ಲ, ಮತ್ತೆ ಅಂಜಲಿ ಅಂಬಿಗರ್ ಅವರ ಕೊಲೆಯಾಗಿದೆ. ಈಗಿನ ಒಂದು ಕಾನೂನುಗಳು ಕಾಯ್ದೆಗಳು ಬದಲಾವಣೆ ತರಬೇಕಾಗಿದೆ. ಯಾಕಂದ್ರೆ ನಮ್ಮ ಹೆಣ್ಮಕ್ಳು ಶಾಲೆಗೆ ಕಾಲೇಜುಗಳಿಗೆ ಹೋಗಲಿಕ್ಕೆ ಬಹಳ ತೊಂದರೆ ಆಗಿದೆ. ಪ್ರೀತಿ ಪ್ರಕರಣಗಳು ಜಾಸ್ತಿ ಆಗಿದ್ದಾವೆ. ಪ್ರೀತಿಸಿ ಅಂತ ಹೇಳಿ ಅವ್ರಿಗೆ ಹೆಣ್ಮಕ್ಳಿಗೆ ಹಿಂದೆ ಬಿದ್ದು ಅವ್ರಿಗೆ ತೊಂದರೆ ಕೊಡೋದ್ರ ಮುಖಾಂತರ ಅವರು ನಿರಾಕರಿಸಿದಾಗ ಈ ತರ ಕೊಲೆ ಮಾಡುವಂತ ಪ್ರಕರಣಗಳು ತುಂಬಾನೇ ಈ ಹೆಚ್ಚಿನ ದಿನಗಳಲ್ಲಿ ಬಹಳಷ್ಟು ಆಗ್ತಾ ಇದ್ದಾವೆ. ಅದಕ್ಕಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳೋದಿಷ್ಟೇ, ಈ ಏನು ಕುಟುಂಬಕ್ಕೆ ಏನು ತೊಂದರೆ ಆಗಿದೆ ಅಂಜಲಿ ಅವರ ಕುಟುಂಬಕ್ಕೆ ಕೂಡಲೇ ಅವರಿಗೆ ಒಂದು 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕಾಗಿ ಕೇಳ್ಕೊಳ್ತೇವೆ. ಅದೇ ರೀತಿಯಾಗಿ ಇಂಥ ಪ್ರಕರಣಗಳು ಮುಂದೆ ಆಗದೆ ರೀತಿಯಲ್ಲಿ ಒಂದು ಕಾನೂನುಗಳನ್ನ ತಂದಾಗ ಮಾತ್ರ ಇಂಥ ಪ್ರಕರಣಗಳು ಮತ್ತೆ ಮರುಕಳಿಸಲು ಸಾಧ್ಯ ಇಲ್ಲದಂಗೆ ಆಗ್ತದೆ ಅಂತ ಹೇಳ್ತಾ ನಮ್ಮ ಹಿಂದುಳಿದ ಒಕ್ಕೂಟಕ್ಕೆ ಒಕ್ಕೂಟ ಹಾಗೂ ಮತ್ತೆ ಅಂಬಿಗಾ ಗಂಗಾಮತ ಸಂಘದಿಂದ ಮತ್ತು ಎಲ್ಲಾ ವಿವಿಧ ಸಂಘಟನೆಗಳು ಇವತ್ತು ಈ ಕಾರ್ಯಕ್ರಮ ಬಂದು ಇಲ್ಲಿ ಈ ಒಂದು ಸಂದರ್ಭಕ್ಕೆ ಬಂದಂತ ಎಲ್ಲರಿಗೂ ನಾನು ಧನ್ಯವಾದಗಳು.